श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 29 जया विषयांचा ठाई एकनिष्ठता कही नाही तेथ दुःख आणि काही ಸುಖಹಿ ದಿಸೆ। ಆ ವಿಷಯಗಳಲ್ಲಿ ಒಂದೇ ಸ್ಥಿತಿ ಇರುವುದಿಲ್ಲವುಗಳಲ್ಲಿ ಕೆಲವುದರಲ್ಲಿ ದುಃಖ ಹಾಗೂ ಕೆಲವುದರಲ್ಲಿ ಸುಖವೂ ಕಾಣುವುದು। ಆ ವಿಷಯಗಳಲ್ಲಿ ಒಂದೇ ಸ್ಥಿತಿ ಇರುವುದಿಲ್ಲ, ಕೆಲವುದರಲ್ಲಿ ದುಃಖ ಅನಿಸಿದರೆ ಕೆಲವುದರಲ್ಲಿ ಸುಖವೂ ಕಾಣುವುದು। देखे हे शब्दाची व्याप्ती निंदा आणि स्तुती तेथ द्वेषाद्वेष उपजती ಶ್ರವಣದ್ವಾರೆ। ನೋಡಿರಿ ಶಬ್ದದ ವ್ಯಾಪ್ತಿಯು ನಿಂದಾ ಹಾಗೂ ಸ್ತುತಿಯು ಅದರಲ್ಲಿ ರಾಗದ್ವೇಷ ಉತ್ಪತ್ತಿಯು ಶ್ರವಣ ಮೂಲಕ। ಈ ಶಬ್ದಗಳ ವ್ಯಾಪ್ತಿಯಾದರೂ ಹೇಗೆ ಇದೆ ನೋಡಿರಿ, ಶ್ರವಣದ ಮೂಲಕ ಆ ಶಬ್ದಗಳಲ್ಲಿ ರಾಗದ್ವೇಷಗಳ ಉತ್ಪತ್ತಿಯಾಗುತ್ತದೆ। ಮೃದು आणि कठीण जे स्पर्शाचे दोन्ही गुण जे वपूचे निसंगे कारण ಸಂತೋಷ ಖೇದ। ಮೃದು ಹಾಗೂ ಕಠಿಣ ಇವು ಸ್ಪರ್ಶದ ಎರಡು ಗುಣ, ದೇಹದ ಸಂಬಂಧದಿಂದ ಆಗುವ ಕಾರಣ ಪ್ರಾಪ್ತವಾಗುವ ಸುಖ ದುಃಖಗಳು। ಮೃದು ಹಾಗೂ ಕಠಿಣ ಅದರಂತೆ ಶೀತ ಹಾಗೂ ಉಷ್ಣ ಇವು ಸ್ಪರ್ಶದ ಗುಣಗಳು, ಅವು ದೇಹ ಸಂಬಂಧದಿಂದ ಸುಖ ದುಃಖಗಳನ್ನು ಉಂಟು ಮಾಡುವವು। भ्यासुर आणि सुरेख हे रूपाचे स्वरूप देख जे उपजवी सुखदुःख ನೇತ್ರದ್ವಾರೆ। ಕುರೂಪ ಹಾಗೂ ಸ್ವರೂಪಗಳು ಇವಾಗಿರುವ ರೂಪದ ಎರಡು ಸ್ವರೂಪಗಳು, ಇವುಗಳಿಂದಾಗುವ ಸುಖ ದುಃಖಗಳು ನೇತ್ರ ಮೂಲಕ। ಕುರೂಪ ಹಾಗೂ ಸ್ವರೂಪಗಳು ರೂಪದ ಎರಡು ಸ್ವರೂಪಗಳಾಗಿರುವವು, ನೇತ್ರಗಳ ಮೂಲಕ ಇವುಗಳಿಂದ ಸುಖ ದುಃಖಗಳಾಗುವವು। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।